ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ಸೈಯದ್ ಅಹಮದ್ ಅವರು ಕಾಲ್ ಮಾಡಿದ್ದಾರೆ ಮೊಳಕಾಲ್ಮೂರ್ನಿಂದ. ಸೈಯದ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಸೊ ಮ್ಯಾಚ್ ಬಗ್ಗೆ ಹೇಳಿ, RCB ಸೆಕೆಂಡ್ ಟ್ರೋಫಿ ಬಗ್ಗೆ ಹೇಳಿ. ಸರ್ ಇವತ್ತು ಮ್ಯಾಚ್ ವಿನ್ ಆಗಿದ್ದು ಬಹಳ ಬಹಳ ಸಂತೋಷ ಆಗಿದೆ. ನಮ್ದು 28ಕ್ಕೆ ನಮ್ಗೆ ಬಕ್ರೀದ್ ಹಬ್ಬ ಆಯ್ತು. ನಾಳೆನೂ ನಾವು ಬಕ್ರೀದ್ ಹಬ್ಬ ಮಾಡೋಣ ಅನ್ಸ್ತಾ ಇದೆ. ಅಷ್ಟು ಸಂತೋಷ ಆಗ್ತಾ ಇದೆ. ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಂತಂದ್ರೆ ಬಕ್ರೀದ್ ಹಬ್ಬ ಆಯ್ತು, ನಾವೆಲ್ಲ ನೀಟಾಗಿ ಪ್ರೇ ಮಾಡಿದ್ವಿ, ಹಂಗಾಗಿ RCB ಗೆಲ್ಲುತ್ತೆ ಅಂತ ಹೇಳ್ತೀರಾ ಅನ್ಕೊಂಡ್ರೆ ಅಲ್ಲೇ ನೀವು ಟ್ವಿಸ್ಟ್ ಕೊಟ್ರಿ. ಬಕ್ರೀದ್ ಆಯ್ತು ಮತ್ತೇನೊಂದ್ಸಲ ಬಕ್ರೀದ್ ಮಾಡ್ತೀವಿ ಅಂತ. ಹೌದು. ವೆರಿ ನೈಸ್ ಸರ್, ವೆರಿ ನೈಸ್. ಸೊ ಈಗ ಸದ್ಯಕ್ಕೆ ಆಯ್ತು, ನಾಳೆ ಬಕ್ರೀದ್ ಮಾಡ್ತೀರಾ, ಬಟ್ ಇವಾಗ ಸೆಲೆಬ್ರೇಷನ್ ಹೆಂಗ್ ಮಾಡ್ತೀರಾ ನೀವು ಊರಲ್ಲಿ? ಈಗ ಸೆಲೆಬ್ರೇಷನ್ ಬಹಳ ಜೋರಾಗಿದೆ. ಹುಡುಗರು ಎಲ್ಲ ಚೆನ್ನಾಗಿ ಎಲ್ಲ ಸರ್ಕಲ್ಸ್ ಎಲ್ಲ ಪಟಾಕಿಗಳೆಲ್ಲ ಹಚ್ಚಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಆಶಯ ಏನು ಅಂದ್ರೆ, ಈಗ ನಮ್ದು ಹೋದ್ ವರ್ಷ ಫಸ್ಟ್ ಟೈಮ್, ಈ ವರ್ಷ ಡಿಫೆಂಡ್ ಮಾಡ್ಕೊಂಡಿವಿ ನಾವು ನಮ್ ಕಪ್ನ. ನೆಕ್ಸ್ಟ್ ವರ್ಷ ನಾವು ಹಿಸ್ಟ್ರಿ ಮಾಡ್ತೀವಿ ಅಂತ ನಮ್ಮಲ್ಲಿ ಒಂದು ಯಾವ ಟೀಮ್ ಕೂಡ ಕಂಟಿನ್ಯೂಸ್ ಆಗಿ ಗೆದ್ದಿಲ್ಲ IPL, ಅಂದ್ರೆ ಹ್ಯಾಟ್ರಿಕ್ ಗೆದ್ದಿಲ್ಲ. ಗೆಲ್ತೀವಿ ಅನ್ನೋ ಓಕೆ ಓಕೆ ಓಕೆ. ಐ ಥಿಂಕ್ ಸರ್ ನಿಜವಾಗ್ಲೂ ಒಂದು ಒಳ್ಳೆ ಮಾತು ಹೇಳಿದೀರಾ. ಯಾವ ಟೀಮು 3 ಸರ್ತಿ ಅಂದ್ರೆ ಕನ್ಸಿಕ್ಯೂಟಿವ್ ಹ್ಯಾಟ್ರಿಕ್ ಅಲ್ಲಿ ಗೆದ್ದಿಲ್ಲ, ಬಟ್ ನಮ್ ಟೀಮ್ ಗೆಲ್ಬೇಕು ಅನ್ನೋದು ನಿಮ್ಮ ಆಸೆ, ನಮ್ಮ ಆಸೆ ಕೂಡ. ಇವತ್ತಿಂದ ಗೆಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು, ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. ಎಕ್ಸಾಕ್ಟ್ಲಿ, ನಮ್ ಟೀಮ್ ಹಂಗಿದೆ. ಖಂಡಿತ ಖಂಡಿತ ಸರ್, ಒಳ್ಳೆ ಮಾತು ಹೇಳಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನೋಡಿ, ಸೈಯದ್ ಅಹಮದ್ ಅವರು ಮೊಳಕಾಲ್ಮೂರಿನಿಂದ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯಾವ ಟೀಮ್ ಕೂಡ ನೋಡಿ ಹಿಸ್ಟ್ರಿ ಇರುವಂಥದ್ದು, ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆದ್ದಿರೋದು 2 ಟೀಮ್ ಇವತ್ತಿನವರೆಗೂ. ಆದರೆ ಇವತ್ತು RCB ಕೂಡ ಅದೇ ಒಂದು ಸಾಧನೆಯನ್ನ ಮಾಡಿ ಈಗ 3ನೇ ಟೀಮ್ ಆಗಿ ಆ ಕ್ಲಬ್ ಅನ್ನ ಸೇರ್ಕೊಂಡಿದೆ. ಬಟ್ ಹ್ಯಾಟ್ರಿಕ್ ಟ್ರೋಫಿಯನ್ನ ಯಾವ IPL ಟೀಮ್ ಕೂಡ ಗೆದ್ದಿಲ್ಲ. ಆ ಚಾನ್ಸಸ್ RCBಗೆ ಮುಂದಿನ ವರ್ಷ ಇದೆ. ಗೆದ್ದು ಹ್ಯಾಟ್ರಿಕ್ ಮಾಡಿ ಫಸ್ಟ್ IPL ಟೀಮ್ ಸತತ 3 ವರ್ಷ ಟ್ರೋಫಿ ಗೆದ್ದಂತಹ ಹೆಗ್ಗಳಿಕೆಗೆ RCB ಪಾತ್ರವಾಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಈಗ ದಾವಣಗೆರೆಯಿಂದ ಪರಮೇಶ್ವರ್ ಅವರು ಕಾಲ್ ಮಾಡಿದ್ದಾರೆ. ಪರಮೇಶ್ವರ್ ಅವರೇ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸೊ ಈಗ ನಮ್ಮ ಲಾಸ್ಟ್ ಕಾಲರ್ ಹೇಳ್ತಾ ಇದ್ರು 2 ಸಲ ಗೆದ್ದಾಯ್ತು, ನೆಕ್ಸ್ಟ್ ಟೈಮು ಗೆದ್ದು ಹ್ಯಾಟ್ರಿಕ್ ಮಾಡಿ ಯಾವ ಟೀಮ್ ಮಾಡದಿರೋ ಸಾಧನೆ RCB ಮಾಡಬೇಕು ಅಂತ. ಹೌದು ಸರ್, ಹ್ಯಾಟ್ರಿಕ್ ಶೋ ಮಾಡ್ಬೇಕು ಸರ್ ನಾವು ಮತ್ತೆ 3ನೇ ಸರ್ತಿ. ಯಾರು ಕೂಡ ಇದುವರೆಗೂ ಗೆದ್ದಿಲ್ಲ ಸರ್ 3 ಸರ್ತಿ ಕಂಟಿನ್ಯೂಸ್ ಆಗಿ. ಬಟ್ RCB ಗೆಲ್ಬೇಕು ಅನ್ನೋಂಥದ್ದು ನಮ್ಮ ಲಾಸ್ಟ್ ಕಾಲರ್ ನ ಒಂದು ವಿಷಯ ಆಗಿತ್ತು. ಸೊ ಆ ಒಂದು ಚಾನ್ಸಸ್ ಇದೆಯಾ ಅಂತ ನೆಕ್ಸ್ಟ್ ಇಯರ್? ಇದೆ ಸರ್, ಇದೆ ಸರ್. ಇದೇ ಟೀಮ್ ಅನ್ನ ಮೇಂಟೈನ್ ಮಾಡಿದ್ರೆ, ಅಂದ್ರೆ ರಿಟೈನ್ ಮಾಡ್ಕೊಂಡ್ರೆ ಸರ್, ರಜತ್ ಪಟೇಲ್ ಕ್ಯಾಪ್ಟನ್ಶಿಪ್ ನಲ್ಲಿ ಚೆನ್ನಾಗಿ ಆಡ್ತಾರೆ ಸರ್ ಎಲ್ಲರೂ. ಚೆನ್ನಾಗಿ ಆಡ್ತಾರೆ ಸರ್, ಎಲ್ಲಾ ಟೀಮು ಚೆನ್ನಾಗಿದೆ, ಚೆನ್ನಾಗಿ ಆಟ ಆಡ್ತಾರೆ ಸರ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಹಾಲೇಶ್ವರ್ ಕಾಲ್ ಮಾಡಿದ್ದಾರೆ ಬೆಂಗಳೂರಿನಿಂದ. ಹಾಲೇಶ್ವರೇ, ಯಾವ ಏರಿಯಾ ಬೆಂಗಳೂರಿನಿಂದ? ಗಿರಿನಗರ್. ಓ, ವೆರಿ ನೈಸ್. ಸೊ ಹೇಳಿ, RCB ವಿಕ್ಟ್ರಿ ಬಗ್ಗೆ, 2ನೇ ಟ್ರೋಫಿ ಬಗ್ಗೆ, ಅಂಡ್ ನಿಮ್ಮ ಫೇವರೆಟ್ ಮೊಮೆಂಟ್ ಈ ಮ್ಯಾಚ್ ನಲ್ಲಿ ಯಾವುದು ಅಂತ. ಸರ್, RCB ನಿಜ ಹೇಳ್ಬೇಕು ಅಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ ಸರ್, ಅವರು ಡಾಮಿನೇಟಿಂಗ್ ಚಾಂಪಿಯನ್ಸ್ ಆದ್ರು ಸರ್. ಓ, ವೆರಿ ನೈಸ್. ಡಾಮಿನೇಟಿಂಗ್ ಚಾಂಪಿಯನ್. ಐ ಥಿಂಕ್ ಈ ಸೀರೀಸ್ ನಲ್ಲಿ ಹಂಗೆ ಆಡಿರೋದಲ್ವಾ? ಹೌದು ಸರ್. ಪಾಯಿಂಟ್ಸ್ ಟೇಬಲ್ ಇಂದ ಹಿಡಿದು ಪ್ರತಿ ಒಂದು ಮ್ಯಾಚ್ ಅಲ್ಲೂ ದೇ ಹ್ಯಾವ್ ಡಾಮಿನೇಟೆಡ್ ದೇರ್ ಅಪೋನೆಂಟ್ ಅಂಡ್ ದೇ ಹ್ಯಾವ್ ಡಿಫೀಟೆಡ್ ದೆಮ್ ಲೈಕ್ ಎನಿಥಿಂಗ್ ಸರ್. ಸೊ ಈಗ ನಮ್ಮ ಐ ಥಿಂಕ್ ನನ್ನ ಫಸ್ಟ್ ಟೈಮ್ ಈ ಒಂದು ಕಾನ್ಸೆಪ್ಟ್ ಕೇಳಿದಂದ್ರೆ, ಲಾಸ್ಟ್ ಕಾಲರ್ ಅದೇ ಹೇಳ್ತಾ ಇದ್ರು, ಯಾವ ಟೀಮ್ ಕೂಡ ಹ್ಯಾಟ್ರಿಕ್ ವಿಕ್ಟ್ರಿಯನ್ನ ಇದುವರೆಗೂ ಮಾಡಿಲ್ಲ. ಆ ಒಂದು ಫೀಚರ್ ಏನಿದೆ ಅದನ್ನ ಮಾಡಿಲ್ಲ ಇನ್ನೂ ಕೂಡ. ಬಟ್ RCB ನೆಕ್ಸ್ಟ್ ವರ್ಷ ಗೆದ್ಬಿಟ್ರೆ
ಹ್ಯಾಟ್ರಿಕ್ ಗೆಲುವಾಗ್ಬಿಡುತ್ತೆ, ಫಸ್ಟ್ ಟೀಮ್ ಆ ಥರ ಮಾಡೋದಕ್ಕೆ ಅಂತ. ಸೊ ಆ ಪೊಟೆನ್ಷಿಯಲ್ ಹೌದು ನಿಮ್ಗೆ sir. ಕಾಣಿಸುತ್ತಾ ನಮ್ಮ ಟೀಮ್ನಲ್ಲಿ? ಹೌದು ಸರ್, ಖಂಡಿತ ಕಾಣಿಸುತ್ತೆ. ಸೊ ಚೇಂಜಸ್ ಮಾಡ್ಕೊಳ್ಳೋ ಹಾಗಿದ್ರೆ ಅಲ್ಲಿ ಕೃಣಾಲ್ ಪಾಂಡ್ಯ ಇದಾರಲ್ಲ ಸರ್, ಹಾ. ತುಂಬಾ ನಾವು ಎಲ್ರನ್ನೂ ಲಕ್ ಅನ್ಕೊಂಡು ಜಾರ್ಜ್ ಹೇಸಲ್ವುಡ್ ಒಂದು ಫೈನಲ್ ಸೋತಿಲ್ಲ, ವೈಟ್ ಬಾಲ್ ಫೈನಲ್, ಅಂಡ್ ರಜತ್ ಪಟ್ಟಿದಾರ್ ಬಗ್ಗೆ ಹೇಳ್ಕೊಂಡು ನಾವು ಕೃಣಾಲ್ ಪಾಂಡ್ಯನ ಮರ್ತೋಗಿದ್ದೀವಿ. ಹಾ. ಕೃಣಾಲ್ ಪಾಂಡ್ಯ ಸರ್ ಅವರು ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾಗೂ ಅಷ್ಟು ಟ್ರೋಫಿ ಗೆದ್ದಿದ್ದಾರೆ, ಇಲ್ಲಿ ಆರ್ಸಿಬಿ ಬಂದ್ಮೇಲೆ ಇಷ್ಟು ಟ್ರೋಫಿ ಗೆದ್ದಿದ್ದಾರೆ ಸರ್. ಅವರು ಸರ್ ಲಕ್ಕಿ ಚಾಂಪ್ ಅಂದ್ರೆ ನಮ್ ಟೀಮ್. ಇನ್ಫ್ಯಾಕ್ಟ್ ಜಾಶ್ ಹೇಸಲ್ವುಡ್ ಅವರು ಕೂಡ ಅಷ್ಟೇ, ಇದುವರೆಗೂ ಯಾವ ಹೌದು. ಫೈನಲ್ ಸೋತೇ ಇಲ್ಲ ಅವರು. ಹೌದು ಸರ್, ಅವ್ರು ಆಡಿರೋ ಎಲ್ಲಾ ಫೈನಲ್ಗಳು ಗೆದ್ದಿದ್ದಾರೆ ಅವರು. ಹೌದು. ರೈಟ್. ಸೊ ಎಲ್ಲ ಒಂದ್ ಕಡೆ ಆ ಎಲ್ಲಾ ಲಕ್ ಫ್ಯಾಕ್ಟರ್ ಜೊತೆಗೆ ಹಾರ್ಡ್ ವರ್ಕ್ RCB ಸಕ್ಸಸ್ಗೆ ಕಾರಣ ಅಂತ. ಹೌದು ಹೌದು ಸರ್, ಲಾಸ್ಟ್ 8 years ಇಂದ ಕ್ವಾಲಿಫೈರ್ 1 ಗೆದ್ದವರೇ ಫೈನಲ್ ಗೆದ್ದಿದ್ದಾರೆ. ಹಾ. ಹೌದು. RCB ಆಕ್ಚುಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, RCB ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಮ್ ಟೀಮ್ ನಾವೇ ಗೆಲ್ಲೋದು, ಕ್ವಾಲಿಫೈರ್ 1 ಗೆದ್ರು, ಫೈನಲ್ಸ್ ಗೆದ್ರು. ನಮ್ ಟೀಮ್ ಅಲ್ಲಿ ಜಾರ್ಜ್ ಹೇಸಲ್ವುಡ್ ಆಗ್ಲಿ, ಕೃಣಾಲ್ ಪಾಂಡ್ಯ ಆಗ್ಲಿ, ರಜತ್ ಪಟ್ಟಿದಾರ್ ಆಗ್ಲಿ, ಟಿಮ್ ಸಾಲ್ಟ್ ಆಗ್ಲಿ, ಎಲ್ಲಾರು ಅಷ್ಟೇ ಲಕ್ ತಂದವರು. ದೇವರ್ ಎಕ್ಸಲೆಂಟ್. ಕರೆಕ್ಟ್. ಸೊ ಈಗ ನಿಮ್ ಪ್ರಕಾರ ಅಕಸ್ಮಾತ್ ಚೇಂಜ್ ಮಾಡೋ ಹಾಗಿದ್ರೆ, ಒಂದು ಚಿಕ್ಕ ಚೇಂಜ್ ಮಾಡೋ ಹಾಗಿದ್ರೆ ಟೀಮ್ ನಲ್ಲಿ ಫಾರ್ ದ ನೆಕ್ಸ್ಟ್ ಇಯರ್ ಯಾವ ಚೇಂಜಸ್ ನ ತರಕ್ ಇಷ್ಟಪಡ್ತೀರಾ? ಸರ್, ನಾನು ಒಬ್ಬ ಒಳ್ಳೆ ಸ್ಪಿನ್ನರ್ ಬೇಕು ಸರ್ ನಮ್ ಟೀಮ್ಗೆ. ನಮ್ ಟೀಮ್ ಅಲ್ಲಿ ಪೇಸರ್ಸ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಒಂದು ಸ್ಪಿನ್ ಅಟ್ಯಾಕ್, ಒಂದು ಒಳ್ಳೆ ಸ್ಪಿನ್ ಅಟ್ಯಾಕ್, ಮತ್ತೆ ಫಿಲ್ ಸಾಲ್ಟ್ ಬರ್ಬೇಕು ಸರ್. ಫಿಲ್ ಸಾಲ್ಟ್ ಬಂದು ವೆಂಕಟೇಶ್ ಅಯ್ಯರ್ನ ನಾವು ಮಿಡಲ್ ಆರ್ಡರ್ ಅಲ್ಲಿ ಇಟ್ಕೊಂಡ್ರೆ ಬ್ಯಾಟಿಂಗ್ ಆರ್ಡರ್ ಡೆವಲಪ್ ಆಗ್ಬಹುದು. ಸೊ ಸ್ಪಿನ್ನರ್ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ RCBಗೆ? ಹೌದು ಸರ್, ಹೌದು. ಓ, ವೆರಿ ನೈಸ್ ಹಾಲೇಶ್ ಅವರೇ. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಅನಾಲಿಸಿಸ್ ಮಾಡಿದ್ದೀರಾ ಟೀಮ್ದು. ಆಕ್ಚುಲಿ ಸ್ಪಿನ್ನರ್ನ ಕೊರತೆ ಇದೆ ನಮ್ಮ ಟೀಮ್ಗೆ, ಒಂದು ಕ್ವಾಲಿಟಿ ಸ್ಪಿನ್ನರ್ ಲೈಕ್ ರಶೀದ್ ಖಾನ್. ಸೊ ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಹಾಲೇಶ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ.